ಎಲ್ರಿಗೂ ಸ್ವಾಗತ. ಇವತ್ತು ನಾವು ಬೈಬಲ್ನ ಒಂದು ತುಂಬಾ ಚಿಕ್ಕ ಭಾಗ ಅನ್ಸುತ್ತೆ ಕೇಳೋಕೆ, ಆದ್ರೆ ಬಹಳಷ್ಟು ವಿಚಾರಗಳನ್ನ ಒಳಗೊಂಡಿರೋ ಒಂದು ಸೆಕ್ಷನ್ ಬಗ್ಗೆ ಮಾತಾಡೋಣ. ಇದು ಲೂಕನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದ ಕೊನೆಯ 5 ವಚನಗಳು, ಅಂದ್ರೆ 31ರಿಂದ 35. ಹೌದು. ಇದರಲ್ಲಿ ನಾವು ಯೇಸು ಆ ಕಾಲದ ರಾಜ ಹೆರೋದನ ಬೆದರಿಕೆಗೆ ಹೇಗೆ ಉತ್ತರ ಕೊಡ್ತಾನೆ ಅನ್ನೋದನ್ನ ನೋಡ್ತೀವಿ. ಮತ್ತೆ ಅದೇ ಸಮಯದಲ್ಲಿ ತನ್ನ ಪ್ರೀತಿಯ ನಗರ ಜೆರೂಸಲೇಂ ಬಗ್ಗೆ ಆತ ಹೇಗೆ ದುಃಖ ಪಡ್ತಾನೆ ಅನ್ನೋದನ್ನೂ ಕಾಣಬಹುದು. ಸೊ ಇವತ್ತಿನ ನಮ್ಮ ಈ ಚರ್ಚೆ ಇದೆಯಲ್ಲ, ಇದರ ಉದ್ದೇಶ ಏನಂದ್ರೆ, ಈ ಮಾತುಗಳ ಹಿನ್ನೆಲೆ ಏನು, ಆ ಕಾಲದ ಸಂದರ್ಭ ಏನು, ಯೇಸು ಯಾಕೆ ಈ ರೀತಿ ಮಾತಾಡ್ದ, ಆ ಮಾತುಗಳ ಒಳ ಅರ್ಥ ಏನು, ಮತ್ತೆ ದೇವರ ಬಗ್ಗೆ, ಆತನ ಯೋಜನೆಯ ಬಗ್ಗೆ ಇದರಿಂದ ನಮ್ಗೇನ್ ಕಲಿಯೋಕ್ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಸರಿ, ಶುರು ಮಾಡೋಣವೇ? ಖಂಡಿತವಾಗಿಯೂ. ಈ ಭಾಗ ನೋಡಕ್ಕೆ ಚಿಕ್ಕದಾಗಿದ್ರೂ ನೀವು ಹೇಳಿದ ಹಾಗೆ ಇದರಲ್ಲಿ ಒಂಥರ ದೊಡ್ಡ ನಾಟಕೀಯತೆ ಇದೆ. ಹೌದು. ದೇವರ ಉದ್ದೇಶ, ಆತನ ಯೋಜನೆ ಒಂದು ಕಡೆ, ಆಮೇಲೆ ಮನುಷ್ಯರ ಪ್ರತಿಕ್ರಿಯೆ, ಕೆಲವೊಮ್ಮೆ ಅದು ತಿರಸ್ಕಾರ ಆಗಿರುತ್ತೆ, ಅದು ಇನ್ನೊಂದು ಕಡೆ. ಇದರ ನಡುವಿನ ಒಂದು ಸಂಘರ್ಷ, ಅದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಬರೋ ವ್ಯಕ್ತಿಗಳು, ಹೆರೋದ್, ಫರಿಸಾಯರು, ಮತ್ತೆ ಯೇಸು ಬಳಸೋ ಕೆಲವು ಹೋಲಿಕೆಗಳು, ನರಿ ಅಂತ ಕರೆಯೋದು, ಆಮೇಲೆ ಕೋಳಿ ತನ್ನ ಮರಿಗಳನ್ನ ಸೇರಿಸ್ಕೊಳ್ಳೋದು, ಈ ಇಮೇಜರಿ ಇದೆಯಲ್ಲ, ಹೌದು. ಆಮೇಲೆ ಭವಿಷ್ಯದ ಬಗ್ಗೆ ಹೇಳೋ ಮಾತುಗಳು, ಇವೆಲ್ಲ ನಿಜಕ್ಕೂ ನಮ್ಮ ಗಮನ ಸೆಳೆಯುತ್ತೆ. ಕರೆಕ್ಟ್. ಸೊ ಮೊದಲನೇದಾಗಿ ಇದು ಎಲ್ಲಿ ನಡೀತಿದೆ ಅನ್ನೋದನ್ನ ಸ್ವಲ್ಪ ನೋಡೋಣ ಅಲ್ವಾ? ಯೇಸು ಜೆರೂಸಲೇಂಗೆ ಹೋಗ್ತಾ ಇರೋ ಜರ್ನಿಯಲ್ಲಿದ್ದಾನೆ. ಹೌದು, ಪ್ರಯಾಣದಲ್ಲಿ. ಆದ್ರೆ ಇನ್ನು ಅವನು ಗಲಿಲಾಯ ಅನ್ನೋ ಪ್ರದೇಶದಲ್ಲೇ ಇದ್ದಾನೆ. ಅಲ್ಲಿ ಜನರಿಗೆ ಪಾಠ ಮಾಡ್ತಾ ಇದ್ದಾನೆ. ಆಗ ಕೆಲವು ಫರಿಸಾಯರು ಬರ್ತಾರೆ. ಫರಿಸಾಯರು ಅಂದ್ರೆ ಆಗಿನ ಯಹೂದಿ ಧರ್ಮದ ಮುಖಂಡರು ಅಲ್ವಾ, ಒಂಥರ ಪ್ರಭಾವಿ ವ್ಯಕ್ತಿಗಳು. ಹೌದು, ಧಾರ್ಮಿಕ ಮುಖಂಡರು. ಅವರು ಯೇಸುವಿನ ಹತ್ರ ಬಂದು, ಇಲ್ಲಿಂದ ಬೇಗ ಹೊರಟೋಗ್ಬಿಡಿ, ಯಾಕಂದ್ರೆ ಹೆರೋದ್ ರಾಜ ಅವನು ನಿಮ್ಮನ್ನ ಕೊಲ್ಲೋಕೆ ನೋಡ್ತಿದ್ದಾನೆ ಅಂತ ಹೇಳ್ತಾರೆ. ಇದು ಲೂಕ 13ನೇ ಅಧ್ಯಾಯ 31ನೇ ವಚನದಲ್ಲಿ ಬರುತ್ತೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸತ್ತೆ ಅಲ್ಲ? ಯಾಕಂದ್ರೆ ಸಾಮಾನ್ಯವಾಗಿ ನಾವು ಸ್ವಾರ್ಥಗಳಲ್ಲಿ ನೋಡೋ ಪ್ರಕಾರ ಇದೇ ಫರಿಸಾಯರು ಯೇಸುವಿನ ದೊಡ್ಡ ವಿರೋಧಿಗಳಾಗಿ ಇರ್ತಾರೆ. ಹೌದು ಹೌದು. ಆತನನ್ನ ಪ್ರಶ್ನೆ ಮಾಡೋದು, ತಪ್ಪು ಹುಡುಕೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ನಿಜ. ಹಾಗಾದ್ರೆ ಇವ್ರು ಇದ್ದಕ್ಕಿದ್ದಂತೆ ಯೇಸುವಿನ ಮೇಲೆ ಇಷ್ಟು ಕಾಳಜಿ ಯಾಕೆ ತೋರಿಸ್ತಿದ್ದಾರೆ? ಅಥವಾ ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇರ್ಬೋದಾ? ಒಂಥರ ಹೆರೋದನ ಹೆಸರು ಹೇಳಿ ಯೇಸುವನ್ನ ಆ ಜಾಗದಿಂದ ಓಡ್ಸೋ ಪ್ಲಾನ್ ಏನಾದ್ರೂ ಇರ್ಬೋದಾ? ಅದೇ ಇಲ್ಲಿರೋ ಒಂದು ಮುಖ್ಯವಾದ ಪ್ರಶ್ನೆ. ಅವರ ನಿಜವಾದ ಉದ್ದೇಶ ಏನು ಅಂತ ಅದು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಸೊ ಒಂದು ಸಾಧ್ಯತೆ ಏನು ಅಂದ್ರೆ, ಹೆರೋದ್ ನಿಜವಾಗ್ಲೂ ಒಬ್ಬ ಕ್ರೂರಿ ರಾಜ ಆಗಿದ್ದ. ಹೌದು. ಅವನ ಬಗ್ಗೆ ಜನರಿಗೆ ಹೆದರಿಕೆ ಇತ್ತು. ಹಾಗಾಗಿ ಬಹುಶಃ ಈ ಫರಿಸಾಯರು ಪ್ರಾಮಾಣಿಕವಾಗಿಯೇ, ಅಯ್ಯೋ ಪಾಪ, ಈತನಿಗೇನಾದ್ರೂ ತೊಂದರೆ ಆಗುತ್ತೇನೋ ಅಂತ ಯೇಸುವಿಗೆ ಎಚ್ಚರಿಕೆ ಕೊಡೋಕ್ ಬಂದಿರ್ಬೋದು. ಅದೊಂದು ಸಾಧ್ಯತೆ. ಇನ್ನೊಂದು ಸಾಧ್ಯತೆ, ನೀವು ಹೇಳಿದ ಹಾಗೆ ಯೇಸುವಿನ ಜನಪ್ರಿಯತೆ ಜಾಸ್ತಿ ಆಗ್ತಾ ಇತ್ತು. ಅವನ ಬೋಧನೆಗಳಿಂದ ಫರಿಸಾಯರಿಗೆ ಒಂಥರ ಮುಜುಗರ ಆಗ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು. ತಮ್ಮ ಅಧಿಕಾರಕ್ಕೆ ಕುತ್ತು ಬರುತ್ತೆ ಅಂತ. ಎಕ್ಸಾಕ್ಟ್ಲಿ. ಹಾಗಾಗಿ ಹೆರೋದ ನಿನ್ನ ಕೊಲ್ಲೋಕ್ ನೋಡ್ತಿದ್ದಾನೆ, ಡೇಂಜರ್ ಇದೆ ಅಂತ ಒಂದು ನೆಪ ಹೇಳಿ ಅವನನ್ನ ಗಲಿಲಾಯ ಪ್ರಾಂತ್ಯದಿಂದ ಹೊರಗಟ್ಟಿದ್ರೆ ಆಮೇಲೆ ತಮ್ಮ ಪ್ರಭಾವ ಉಳಿಸ್ಕೊಳ್ಬೋದು ಅಥವಾ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಅವ್ರು ಯೋಚಿಸಿರೋ ಸಾಧ್ಯತೆಯೂ ಇದೆ. ಹಾಗೆ ಕೂಡ ಇರಬಹುದು. ಆದ್ರೆ ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ, ಯೇಸು ಅವರ ಉದ್ದೇಶ ಸರಿನಾ ತಪ್ಪಾ ಅಂತಲ್ಲಿ ಕೂತು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಅವರು ಹೇಳಿದ್ದನ್ನ ಕೇಳಿಸ್ಕೊಂಡು ಆಮೇಲೆ ನೇರವಾಗಿ ಹೆರೋದನಿಗೆ ಏನು ಉತ್ತರ ಕೊಡಬೇಕೋ ಅದನ್ನ ಈ ಫರಿಸಾಯರ ಮೂಲಕನೇ ಕಳಿಸ್ತಾನೆ. ಆ ಉತ್ತರ ಮಾತ್ರ ಸಖತ್ ಧೈರ್ಯದಿಂದ ಕೂಡಿದೆ ಅಂತ ಅನ್ಸುತ್ತೆ. ಯೇಸು ಹೇಳ್ತಾನೆ, ನೀವು ಹೋಗಿ ಆ ನರಿಗೆ, ಅಂದ್ರೆ ಗ್ರೀಕ್ನಲ್ಲಿ ಎಲೋಪೆಕ್ಸ್ ಅಂತ ಇದೆ, ಆ ನರಿಗೆ ಹೀಗೇಳಿ ಅಂತ ಶುರು ಮಾಡ್ತಾನೆ. ಲೂಕ 13:32. ಅಬ್ಬಾ, ಒಬ್ಬ ರಾಜನನ್ನ ನರಿ ಅಂತ ಕರೆಯೋದು, ಅದು ಆ ಕಾಲದಲ್ಲಿ. ಅದರ ಅರ್ಥ ಏನು? ಬರೀ ಪ್ರಾಣಿ ಅಂತ ಅಲ್ಲ ತಾನೆ? ಖಂಡಿತ ಅಲ್ಲ. ಆ ಕಾಲದ ಸಂಸ್ಕೃತಿಯಲ್ಲಿ ನರಿ ಅಂದ್ರೆ ಅದು ಕೇವಲ ಕುತಂತ್ರಕ್ಕೆ ಮಾತ್ರ ಹೆಸರುವಾಸಿಯಾಗಿರಲಿಲ್ಲ. ಅದನ್ನ ಒಂದ್ ರೀತಿಯಲ್ಲಿ ಬಲಹೀನ, ಅಷ್ಟು ಪ್ರಾಮುಖ್ಯತೆ ಇಲ್ಲದ, ನೇರವಾಗಿ ಎದುರಿಸೋಕೆ ಧೈರ್ಯ ಇಲ್ಲದ, ಹಿಂಬದಿಯಿಂದ ತೊಂದರೆ ಕೊಡುವ ಒಂಥರ ಕ್ಷುಲ್ಲಕ ವ್ಯಕ್ತಿ ಅನ್ನೋ ಅರ್ಥದಲ್ಲೂ ಬಳಸ್ತಿದ್ರು. ಸಿಂಹಕ್ಕಿರೋ ಒಂದು ಘನತೆ, ಧೈರ್ಯ ಅದು ನರಿಗಿರೋದಿಲ್ಲ. ಸೊ ಯೇಸು ಇಲ್ಲಿ ಹೆರೋದನನ್ನ ನರಿ ಅಂತ ಕರೆದಿದ್ದು ಕೇವಲ ಅವನ ಕುತಂತ್ರಕ್ಕೋಸ್ಕರ ಅಲ್ಲ, ಬಹುಶಃ ಅವನ ಒಂದು ರಾಜಕೀಯ ಬಲಹೀನತೆ ಅಥವಾ ದೇವರ ದೊಡ್ಡ ಯೋಜನೆಯ ಮುಂದೆ ಅವನ ಸ್ಥಾನ ಎಷ್ಟು ಚಿಕ್ಕದು ಅನ್ನೋದನ್ನ ತೋಲ್ಸೋಕೆ ಇರ್ಬೋದು. ಅಂದ್ರೆ ಯೇಸು ಪರೋಕ್ಷವಾಗಿ ಹೇಳ್ತಿದ್ದಾನೆ, ನೀನು ರಾಜ ಇರ್ಬೋದು, ನಿನ್ನತ್ರ ದೊಡ್ಡ ಸೈನ್ಯ ಇರ್ಬೋದು, ಅಧಿಕಾರ ಇರ್ಬೋದು, ಆದರೆ ದೇವರ ದೊಡ್ಡ ಚಿತ್ರಣದಲ್ಲಿ ನೀನೊಂದು ಚಿಕ್ಕ ಅಡಚಣೆ ಅಷ್ಟೇ.
ನನ್ನ ದಾರಿಯನ್ನ, ನನ್ನ ಕೆಲ್ಸವನ್ನ ನಿಲ್ಲಿಸೋ ನಿಜವಾದ ಶಕ್ತಿ ನಿನಗಿಲ್ಲ. ಇದು ಹೆರೋದನ ಅಧಿಕಾರಕ್ಕೆ ಏಸು ತೋರಿಸ್ತಿರೋ ಒಂದು ರೀತಿಯ ಅಗೌರವ ಅಥವಾ ಅವನನ್ನ ಕಡೆಗಣಿಸ್ತಿರೋ ರೀತಿ. ಓಹೋ, ಹಾಗಾದ್ರೆ ಅದೊಂದು ರೀತಿ ನೀನ್ ಅಷ್ಟಕ್ಕಷ್ಟೇ ಬಿಡು, ನಿನ್ನಿಂದ ನನ್ಗೇನೂ ಆಗಲ್ಲ ಅನ್ನೋ ತೆರದ ಮಾತಾಯ್ತು. ಸರಿ, ಆ ನರಿಗೆ ಹೋಗಿ ಏನ್ ಹೇಳಿ ಅಂತ ಏಸು ಹೇಳಿದ್ದ? ಏಸು ಮುಂದುವರಿಸಿ ಹೇಳ್ತಾನೆ, ನೋಡಿ, ನಾನು ಇಂದು ಮತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತೇನೆ, ರೋಗಿಗಳನ್ನು ಗುಣಪಡಿಸುತ್ತೇನೆ, ಆಮೇಲೆ 3ನೇ ದಿನ ನನ್ನ ಕೆಲಸವನ್ನು ಪೂರ್ತಿಗೊಳಿಸುತ್ತೇನೆ ಅಂತ. ಇದು ಕೂಡ 32ನೇ ವಚನದಲ್ಲೇ ಇದೆ. ಇದು ಕೇಳೋಕೆ ಒಂಥರ ಟೈಮ್ ಟೇಬಲ್ ತರ ಇದೆಯಲ್ಲ, ಇಂದು ನಾಳೆ 3ನೇ ದಿನ ಅಂತ. ಇದು ಅಕ್ಷರಶಃ 72 ಗಂಟೆಗಳ ಲೆಕ್ಕಾಚಾರನ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದು ಅಕ್ಷರಶಃ 3 ದಿನಗಳ ಲೆಕ್ಕ ಅಲ್ಲವೇ ಅಲ್ಲ. ಓಕೆ. ಇದೊಂದು ಸಾಂಕೇತಿಕ ಮಾತು. ಇಂದು ಮತ್ತು ನಾಳೆ ಅನ್ನೋದು ಯೇಸು ಆಗ ಮಾಡುತ್ತಿದ್ದ ಅವನ ಸಾರ್ವಜನಿಕ ಸೇವೆ ಅಂತ. ಅಂದ್ರೆ ಆತ ಬದುಕಿರೋಷ್ಟು ಕಾಲ ಮಾಡುವ ಬೋಧನೆ, ಅದ್ಭುತಗಳು, ಜನರನ್ನು ಗುಣಪಡಿಸೋದು, ಈ ಎಲ್ಲಾ ಕೆಲಸಗಳ ಅವಧಿಯನ್ನು ಸೂಚಿಸುತ್ತೆ. ಅದು ಆತನ ಜೀವಿತಾವಧಿಯ ಕಾರ್ಯಕಾಲ ಅಂತ ಹೇಳ್ಬೋದು. ಇನ್ನು 3ನೇ ದಿನ ನನ್ನ ಕೆಲಸ ಪೂರ್ತಿಗೊಳ್ಳುವುದು ಅಥವಾ ಕೆಲವು ಭಾಷಾಂತರಗಳಲ್ಲಿ ಸಿದ್ಧಿಗೆ ಬರುವುದು ಅಂತಿದೆಯಲ್ಲ, ಹೌದು, ಅದು ಆತನ ಭೂಲೋಕದ ಜೀವನ ಮತ್ತು ಸೇವೆಯ ಅಂತ್ಯ, ಅದರ ಪೂರ್ಣಗೊಳಿಸುವಿಕೆ, ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಇದು ಕೇವಲ ಆತನ ಸಾವನ್ನ ಮಾತ್ರ ಸೂಚಿಸಲ್ಲ, ಬಹುಮುಖ್ಯವಾಗಿ ಆತನ ಪುನರುತ್ಥಾನವನ್ನು ಒಳಗೊಳ್ಳುತ್ತೆ. ಯಾಕಂದ್ರೆ ಪುನರುತ್ಥಾನ ಆದಾಗ್ಲೇ ಆತನ ಕೆಲಸ ದೇವರ ದೃಷ್ಟಿಯಲ್ಲಿ ಪರಿಪೂರ್ಣ ಅಥವಾ ಮುಕ್ತಾಯ ಆಗೋದು. ಓ, ಹಾಗಾದ್ರೆ ಯೇಸು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನ ಜೀವನ, ನನ್ನ ಸೇವೆ, ನನ್ನ ಸಾವು ಕೂಡ ಅದು ಯಾವಾಗ ಆಗ್ಬೇಕು ಅನ್ನೋದನ್ನ ಹೆರೋದನಂತ ರಾಜನಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ನಿರ್ಧಾರ ಮಾಡೋಕ್ಕಾಗಲ್ಲ. ಎಲ್ಲವೂ ದೇವರ ಮೊದಲೇ ನಿರ್ಧರಿಸಿದ ಒಂದು ಟೈಮ್ ಟೇಬಲ್ ಪ್ರಕಾರ, ಒಂದು ದೈವಿಕ ವೇಳಾಪಟ್ಟಿಯ ಪ್ರಕಾರ ನಡೆಯುತ್ತೆ ಅಂತ. ಹೌದಲ್ವೇ? ಹೌದು, ನೀವು ಹೇಳಿದ್ದು 100ಕ್ಕೆ 100 ಸರಿ. ಹೆರೋದ ಈಗಲೇ ನನ್ನನ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾ ಇರಬಹುದು, ಆದರೆ ದೇವರು ನಿಗದಿ ಮಾಡಿದ ಆ ಸಮಯ ಬರೋವರೆಗೂ ನನ್ನ ಕೆಲಸ ನಿಲ್ಲೋದಿಲ್ಲ, ನನ್ನ ಜೀವಕ್ಕೂ ಏನೋ ಆಗೋದಿಲ್ಲ ಅನ್ನೋ ಒಂದು ದೃಢವಾದ ನಂಬಿಕೆ, ಒಂದು ರೀತಿಯ ದೈವಿಕ ಅಧಿಕಾರ ಯೇಸುವಿನ ಮಾತುಗಳಲ್ಲಿ ಕಾಣಿಸುತ್ತೆ. ಇದು ನಿಜಕ್ಕೂ ಗಮನಾರ್ಹವಾದ ವಿಷಯ. ಹೌದು. ಸರಿ, ಹೆರೋದನಿಗೆ ಆ ಖಡಕ್ಕುತ್ರ ಕೊಟ್ಟಾಯ್ತು. ಆಮೇಲೆ ಯೇಸು ತನ್ನ ಪ್ರಯಾಣದ ಬಗ್ಗೆ ಮಾತಾಡ್ತಾನೆ ಅಲ್ವಾ? 33ನೇ ವಚನದಲ್ಲಿ ಏನಂತಾನೆ ಅಂದ್ರೆ, ಹೇಗಾದರೂ ಸರಿ, ನಾನು ಇಂದು, ನಾಳೆ ಮತ್ತು ನಾಡಿದ್ದು ನನ್ನ ದಾರಿಯಲ್ಲಿ ಮುಂದುವರಿಯಲೇಬೇಕು. ಇಲ್ಲಿ ಈ ಮುಂದುವರಿಯಲೇಬೇಕು ಅನ್ನೋ ಪದ ಇದೆಯಲ್ಲ, ಅದ್ರಲ್ಲಿ ಒಂಥರ ಒತ್ತಾಯ, ಒಂದು ಅನಿವಾರ್ಯತೆ ಇದ್ದಾಗೆ ಕೇಳಿಸುತ್ತೆ. ನಿಜ, ಅದು ಬಹಳ ಮುಖ್ಯವಾದ ಗಮನಿಕೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ದೇಯಿ ಅಂತ ಒಂದು ಪದವನ್ನ ಬಳಸಲಾಗಿದೆ. ಓ, ಬೈಬಲ್ನ ಗ್ರೀಕ್ ಮೂಲದಲ್ಲಿ ಈ ದೇಯಿ ಪದ ಬಂದಾಗೆಲ್ಲ ಅದು ಸಾಮಾನ್ಯವಾಗಿ ಹೀಗೆ ಆಗಲೇಬೇಕು, ಇದು ಅನಿವಾರ್ಯ, ಇದು ದೇವರ ಚಿತ್ತ ಅನ್ನೋ ಅರ್ಥವನ್ನ ಕೊಡುತ್ತೆ. ಅದು ಕೇವಲ ಒಂದು ವೈಯಕ್ತಿಕ ಇಷ್ಟಕಷ್ಟದ ವಿಷಯವಾಗಿರಲ್ಲ, ಬದಲಾಗಿ ಅದೊಂದು ದೈವಿಕ ಅಗತ್ಯತೆ, ತಪ್ಪಿಸಲಾಗದ ಒಂದು ಯೋಜನೆ ಅನ್ನೋದನ್ನ ಸೂಚಿಸುತ್ತೆ. ಯೇಸು ತನ್ನ ಕಷ್ಟಗಳು, ಸಾವು ಮತ್ತು ಪುನರುತ್ಥಾನದ ಬಗ್ಗೆ ಬೇರೆ ಕಡೆಗಳಲ್ಲಿ ಮಾತಾಡುವಾಗ್ಲೂ ಇದೇ ಡೇಯ್ ಪದವನ್ನ ಬಳಸ್ತಾನೆ. ಅಂದ್ರೆ ಇವೆಲ್ಲ ಆಗ್ಲೇಬೇಕು ಅಂತ. ಓಕೆ. ಹಾಗಾಗಿ ಯೇಸು ಜೆರುಸಲೇಮಿಗೆ ಹೋಗ್ತಿರೋದು ಕೇವಲ ಅವನ ಆಯ್ಕೆಯಲ್ಲ, ಅದು ದೇವರ ದೊಡ್ಡ ಯೋಜನೆಯ ಒಂದು ಭಾಗ. ಹೆರೋದನಿಂದ ಬೆದರಿಕೆ ಇದೆ ಅಂತ ಗೊತ್ತಿದ್ರೂ ಕೂಡ ಅವನು ಆ ದಾರಿಯಲ್ಲೇ ಮುಂದುವರಿಯಲೇಬೇಕಿತ್ತು. ಯಾಕಂದ್ರೆ ಅವನ ಕೆಲ್ಸ ಪೂರ್ತಿಯಾಗಬೇಕಾಗಿತ್ತು, ಅದು ಜೆರುಸಲೇಮಿನಲ್ಲಿ. ಓಕೆ, ಅದಕ್ಕೇನಾ ಅವನು ಆ ಕೂಡಲೇ, ಯಾಕಂದ್ರೆ ಪ್ರವಾದಿಯಾದವನು ಜೆರುಸಲೇಮಿನ ಹೊರಗೆ ಸಾಯುವುದು ಸರಿಯಲ್ಲ ಅಂತ ಹೇಳೋದು. ಲೂಕ 13.33. ಇದರ ಹಿಂದಿನ ಯೋಚನೆ ಏನು? ಇದು ಒಂಥರ ವಿಚಿತ್ರವಾಗಿ ಕೇಳಿಸುತ್ತೆ. ಹೌದು, ಇದು ಬಹಳ ಬಹಳ ವ್ಯಂಗ್ಯವಾದ, ಅದೇ ಸಮಯದಲ್ಲಿ ತುಂಬಾ ದುಃಖ ತುಂಬಿದ ಮಾತು. ಯಾಕಂದ್ರೆ ಒಂದು ಕಡೆ ನೋಡಿ, ಜೆರುಸಲೇಮ್ ಅಂದ್ರೆ ಅದು ದೇವರ ಪವಿತ್ರ ನಗರ, ದೇವಾಲಯ ಇರೋ ಜಾಗ, ಯಹೂದಿಗಳ ಧಾರ್ಮಿಕ ಮತ್ತು ರಾಷ್ಟ್ರೀಯ ಜೀವನದ ಕೇಂದ್ರ. ಹೌದು. ಇನ್ನೊಂದು ಕಡೆ ನೋಡಿದ್ರೆ, ಇತಿಹಾಸವನ್ನ ಕೆದಕದ್ರೆ ಅದೇ ಜೆರುಸಲೇಮ್ ನಗರ ದೇವರು ಕಳಿಸಿದ ಪ್ರವಾದಿಗಳನ್ನ ಪದೇ ಪದೇ ತಿರಸ್ಕರಿಸಿದೆ, ಅವರಿಗೆ ಹಿಂಸೆ ಕೊಟ್ಟಿದೆ, ಕೆಲವರನ್ನ ಕೊಂದೂ ಹಾಕಿದೆ. ವಿಚಿತ್ರ ಅಂದ್ರೆ ನೋಡಿ, ಜೆರುಸಲೇಮ್ ದೇವರ ನಗರ, ಪವಿತ್ರ ಸ್ಥಳ ಅಂತಾರೆ, ಆದರೆ ಅದೇ ಜಾಗ ಪ್ರವಾದಿಗಳನ್ನ ಕೊಂದಿದೆ. ಯೇಸು ಬಹುಶಃ ಇದನ್ನೇ ಹೇಳ್ತಿದ್ದಾನೆ, ನಾನು ಒಬ್ಬ ಪ್ರವಾದಿ, ಹಾಗಾಗಿ ನನ್ನ ಸಾವು ಕೂಡ ಬೇರೆ ಎಲ್ಲೂ ಅಲ್ಲ, ಇದೇ ನಗರದಲ್ಲೇ ಆಗಬೇಕು ಅನ್ನೋದು ಒಂದು ರೀತಿ ದೇವರ ನಿಯಮವೇನೋ ಅನ್ನೋ ಹಾಗೆ.
ಇದು ಆ ನಗರದ ಪಾಪದ ಇತಿಹಾಸದ ಮೇಲೆ ಒಂಥರ ವಿಮರ್ಶೆಯೂ ಹೌದು, ಮತ್ತು ತನ್ನ ಸಾವು ಎಲ್ಲಿ ಹೇಗೆ ಆಗ್ಲಿದೆ ಅನ್ನೋದರ ಬಗ್ಗೆ ಒಂದು ಸೂಚನೆಯೂ ಹೌದು. ಇಲ್ಲಿಯವರೆಗೆ ಯೇಸುವಿನ ಮಾತುಗಳಲ್ಲಿ ಒಂದು ಧೈರ್ಯ, ಒಂದು ದೃಢತೆ ಇತ್ತು. ಆದ್ರೆ ಇಲ್ಲಿಂದ ಮುಂದಕ್ಕೆ ಅಂದ್ರೆ 34ನೇ ವಚನದಲ್ಲಿ ಅವನ ಧ್ವನಿ ಪೂರ್ತಿ ಬದಲಾದ ಹಾಗೆ ಕಾಣ್ತೆ ನನಗೆ. ಒಂಥರ ಆಳವಾದ ದುಃಖ, ಒಂದು ಪ್ರಲಾಪ ಕೇಳಿಸ್ತೆ. ಅವನು ನೇರವಾಗಿ ಜೆರುಸಲೇಂ ನಗರವನ್ನೇ ಕೂಗಿ ಕರೀತಾನೆ. ಓ ಜೆರುಸಲೇಮೇ, ಜೆರುಸಲೇಮೇ, ಪ್ರವಾದಿಗಳನ್ನು ಕೊಲ್ಲುವವಳೆ, ನಿನ್ನ ಬಳಿಗೆ ಕಳುಹಿಸಪಟ್ಟವರ ಮೇಲೆ ಕಲ್ಲೆಸೆಯುವವಳೆ. ಹೌದು, ಇಲ್ಲಿ ಯೇಸುವಿನ ಹೃದಯದ ನೋವು ಅದು ನೇರವಾಗಿ ವ್ಯಕ್ತವಾಗುತ್ತೆ. ಇದು ಕೇವಲ ಯೇಸುವಿನ ಆ ಕ್ಷಣದ ನೋವಲ್ಲ, ಬಹುಶಃ ಶತಮಾನಗಳಿಂದ ಇಸ್ರೇಲ್ ಮಕ್ಕಳ ಬಗ್ಗೆ, ಅವರ ತಿರಸ್ಕಾರದ ಬಗ್ಗೆ ದೇವರಿಗಿದ್ದ ನೋವನ್ನೇ ಯೇಸು ಇಲ್ಲಿ ಪ್ರತಿಧ್ವನಿಸುತ್ತಿದ್ದಾನೆ ಅಂತ ಅನಿಸ್ತೆ. ಅವನು ಮುಂದುವರೆಸಿ ಬಳಸುವ ಆ ಹೋಲಿಕೆ ಇದೆಯಲ್ಲ, ಅದು ಬಹಳ ಪರಿಣಾಮಕಾರಿ ಮತ್ತೆ ತುಂಬಾ ಸುಂದರವಾದ ಹೋಲಿಕೆ. ಯಾವುದು? ಅವನು ಹೇಳ್ತಾನೆ, ಕೋಳಿ ತನ್ನ ಮರಿಗಳನ್ನ ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಾನು ನಿನ್ನ ಮಕ್ಕಳನ್ನು ಎಷ್ಟು ಸಾರಿ ಒಟ್ಟಿಗೆ ಸೇರಿಸಿಕೊಳ್ಳಬೇಕೆಂದಿದ್ದೆನು, ಆದರೆ ನಿನಗೆ ಮನಸ್ಸಿರ್ಲಿಲ್ಲ. ಹಬ್ಬಾ, ಕೋಳಿ ತನ್ನ ಮರಿಗಳನ್ನ ರೆಕ್ಕೆ ಕೆಳಗೆ ಸೇರಿಸ್ಕೊಂಡು ಕಾಪಾಡೋ ಚಿತ್ರಣ, ದೇವ್ರು ನಮ್ಮನ್ನ ಹಾಗೆ ರಕ್ಷಿಸೋಕೆ, ಒಟ್ಟಿಗೆ ಸೇರಿಸೋಕೆ ಬಯಸ್ತಾನೆ ಅನ್ನೋದು, ಇದು ಎಷ್ಟು ಹೃದಯಸ್ಪರ್ಶಿ ಅಲ್ವಾ? ಇದಕ್ಕೆ ಬರೀ ಭಾವನಾತ್ಮಕ ಅರ್ಥನಾ ಅಥವಾ ಬೇರೇನಾದ್ರೂ ಹಿನ್ನೆಲೆ ಇದೆಯಾ? ಖಂಡಿತವಾಗಿಯೂ ಇದೆ. ಹಳೆಯ ಒಡಂಬಡಿಕೆಯ ಕೀರ್ತನೆಗಳಲ್ಲಿ, ಉದಾಹರಣೆಗೆ ಕೀರ್ತನೆ 91.4ರಲ್ಲಿ ದೇವರು ತನ್ನ ಜನರನ್ನ ತನ್ನ ರೆಕ್ಕೆಗಳ ಕೆಳಗೆ ಮುಚ್ಚಿಟ್ಟುಕೊಂಡು ಆಶ್ರಯ ಕೊಡುವ, ಕಾಪಾಡುವ ಚಿತ್ರಣ ಬರುತ್ತೆ. ಓ ಹಾಗಾ? ಹೌದು, ಇದು ದೇವರ ರಕ್ಷಣೆ, ಪೋಷಣೆ, ಭದ್ರತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ದೇವರ ಒಂದು ತಾಯಿಯಂತಹ ವಾತ್ಸಲ್ಯವನ್ನೂ ಕೂಡ ಇದು ಸೂಚಿಸುತ್ತೆ. ಕೋಳಿ ತನ್ನ ಮರಿಗಳನ್ನ ಎಷ್ಟು ಪ್ರೀತಿಯಿಂದ, ಕಾಳಜಿಯಿಂದ ನೋಡಿಕೊಳ್ಳುತ್ತೆ. ನಿಜ. ಸೊ ಯೇಸು ಈ ಹೋಲಿಕೆಯನ್ನ ಬಳಸಿ ದೇವರು ಇಸ್ರಾಯೇಲ್ ಜನರನ್ನ, ಅಂದ್ರೆ ಜೆರುಸಲೇಮಿನ ಮಕ್ಕಳನ್ನ ಎಷ್ಟು ಪ್ರೀತಿಸಿದ್ದಾನೆ, ಯುಗಯುಗಗಳಿಂದಲೂ ಅವರನ್ನ ಅಪಾಯಗಳಿಂದ, ಶತ್ರುಗಳಿಂದ, ಅಷ್ಟೇ ಅಲ್ಲ ಅವರ ಸ್ವಂತ ತಪ್ಪುಗಳ ಕೆಟ್ಟ ಪರಿಣಾಮಗಳಿಂದ ಕಾಪಾಡೋಕೆ ಎಷ್ಟು ಸಾರಿ ಪ್ರಯತ್ನಿಸಿದ್ದಾನೆ ಅನ್ನೋದನ್ನ ತೋರಿಸ್ತಿದ್ದಾನೆ. ಆತ ಪ್ರೀತಿಯಿಂದ ಮತ್ತೆ ಮತ್ತೆ ಕರೆದಿದ್ದಾನೆ, ಬನ್ನಿ ನನ್ನತ್ರ ಬನ್ನಿ, ನನ್ನ ರಕ್ಷಣೆಯಲ್ಲಿರಿ ಅಂತ. ಆದ್ರೆ ಆ ಪ್ರೀತಿಯ ಕರೆಯ ಫಲಿತಾಂಶ ಏನಾಯ್ತು? ಯೇಸು ಅಲ್ಲಿಯೇ ಹೇಳ್ತಾನಲ್ಲ, ಆದರೆ ನಿನಗೆ ಮನಸ್ಸಿರ್ಲಿಲ್ಲ, ಅಥವಾ ಕೆಲವು ಭಾಷಾಂತರಗಳಲ್ಲಿ ನೀನು ಒಪ್ಪಿಲಿಲ್ಲ ಅಂತ ಇದೆ. ಹೌದು, ಆ ಒಂದೇ ಒಂದು ಚಿಕ್ಕ ವಾಕ್ಯ, ನೀನು ಒಪ್ಪಿಲಿಲ್ಲ ಅಥವಾ ನಿನಗೆ ಮನಸ್ಸಿರಲಿಲ್ಲ, ಅದು ಈ ಇಡೀ ಭಾಗದ ದುರಂತದ ತಿರುಳು ಅಂತ ಹೇಳ್ಬಹುದು. ಇದು ಮನುಷ್ಯನಿಗೆ ದೇವರು ಕೊಟ್ಟಿರುವ ಆಯ್ಕೆಯ ಸ್ವಾತಂತ್ರ್ಯ, ಮತ್ತು ಆ ಸ್ವಾತಂತ್ರ್ಯವನ್ನ ಬಳಸಿ ದೇವರ ಕರೆಯನ್ನೇ, ಆತನ ಪ್ರೀತಿಯನ್ನೇ ತಿರಸ್ಕರಿಸುವ ವಾಸ್ತವವನ್ನ ಇದು ಎತ್ತಿ ತೋರಿಸುತ್ತೆ. ದೇವರು ಪ್ರೀತಿಯಿಂದ ಹತ್ತಿರ ಕರೆದ್ರೂ, ರಕ್ಷಣೆಯನ್ನು ಕೊಡಲು ಮುಂದಾದ್ರೂ ಅದನ್ನ ಒಪ್ಪಿಕೊಳ್ಳಬೇಕೋ ಬೇಡವೋ ಅನ್ನೋ ನಿರ್ಧಾರ ಅದು ಕೊನೆಗೆ ಮನುಷ್ಯನದೇ ಆಗಿರುತ್ತೆ. ಹೌದು, ಜೆರುಸಲೇಂ ಪ್ರವಾದಿಗಳ ಮೂಲಕ, ಕೊನೆಗೆ ದೇವರ ಮಗನಾದ ಯೇಸುವಿನ ಮೂಲಕ ಬಂದ ದೇವರ ಆಹ್ವಾನವನ್ನು ಒಪ್ಪಿಕೊಳ್ಳಲಿಲ್ಲ. ಇದು ದೇವರ ಪ್ರೀತಿಗೂ ಮನುಷ್ಯನ ಹಠಮಾರಿತನಕ್ಕೂ ನಡುವೆ ನಡೆಯುವ ಒಂದು ನೋವಿನ ಸಂಘರ್ಷವನ್ನ ತೋರಿಸುತ್ತೆ. ಈ ತಿರಸ್ಕಾರದ ಅಂತಿಮ ಪರಿಣಾಮ ಏನು ಅಂತನೂ ಯೇಸು ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾನಲ್ಲ. 35ನೇ ವಚನದ ಆರಂಭದಲ್ಲಿ, ಇಗೋ ನೋಡಿ, ನಿಮ್ಮ ಮನೆ ನಿಮ್ಗೆ ಹಾಳು ಬಿದ್ದದಾಗಿ ಬಿಡಲ್ಪಡುವುದು ಅಂತ. ಇಲ್ಲಿ ಮನೆ ಅಂದ್ರೆ ಏನು? ಜೆರುಸಲೇಂ ನಗರನಾ ಅಥವಾ ದೇವಾಲಯನಾ? ಇದು ನಿಜವಾಗ್ಲೂ ಆಗುತ್ತಾ? ಹೌದು, ಇಲ್ಲಿ ಮನೆ ಓಯ್ಕಾಸ್ ಅನ್ನೋ ಪದ ಇದೆಯಲ್ಲ, ಅದು ಮುಖ್ಯವಾಗಿ ಜೆರುಸಲೇಂ ನಗರವನ್ನ ಸೂಚಿಸಬಹುದು. ಆದರೆ ಅದರಲ್ಲೂ ವಿಶೇಷವಾಗಿ ಅವರ ಹೆಮ್ಮೆ ಮತ್ತು ಧಾರ್ಮಿಕ ಜೀವನದ ಕೇಂದ್ರವಾಗಿದ್ದ ದೇವಾಲಯವನ್ನೇ, ಟೆಂಪಲನ್ನೇ ಸೂಚಿಸುತ್ತೆ ಅಂತ ಹೆಚ್ಚಿನ ಬೈಬಲ್ ವಿದ್ವಾಂಸರು ಒಪ್ತಾರೆ. ಓಕೆ. ಮತ್ತು ಇದು ಕೇವಲ ಒಂದು ಸಾಂಕೇತಿಕ ಎಚ್ಚರಿಕೆ ಆಗಿರಲಿಲ್ಲ, ಇದು ಒಂದು ಅಕ್ಷರಶಃ ಭವಿಷ್ಯವಾಣಿ ಆಗಿತ್ತು. ನಿಜವಾಗ್ಲೂ? ಹೌದು, ಯಾಕಂದ್ರೆ ಯೇಸು ಈ ಮಾತುಗಳನ್ನ ಹೇಳಿದ ಸುಮಾರು 40 ವರ್ಷಗಳ ನಂತರ, ಅಂದ್ರೆ ಕ್ರಿಸ್ತಶಕ 70ರಲ್ಲಿ ರೋಮನ್ ಸೈನ್ಯ ಜೆರುಸಲೇಂ ನಗರವನ್ನ ಮುತ್ತಿಗೆ ಹಾಕಿ ವಶಪಡಿಸಿಕೊಂಡು ಅದನ್ನ ಬಹುತೇಕ ನಾಶ ಮಾಡಿಬಿಡುತ್ತೆ. ಅಯ್ಯೋ. ಅಷ್ಟೇ ಅಲ್ಲ, ಯಹೂದಿಗಳ ಅತೀ ಪವಿತ್ರ ಸ್ಥಳವಾಗಿದ್ದ, ಅವರ ಗುರುತಿನ ಸಂಕೇತವಾಗಿದ್ದ ಆ ಭವ್ಯವಾದ ದೇವಾಲಯವನ್ನ ಕಲ್ಲಿನ ಮೇಲೆ ಕಲ್ಲು ಇರದ ಹಾಗೆ ಸಂಪೂರ್ಣವಾಗಿ ಕೆಡವಿ ಹಾಕ್ಬಿಡ್ತಾರೆ. ಯೇಸುವಿನ ದೃಷ್ಟಿಯಲ್ಲಿ, ಅಥವಾ ಈ ವಚನದ ಹಿನ್ನೆಲೆಯಲ್ಲಿ ನೋಡ್ರೆ, ಈ ನಾಶ ಕೇವಲ ಒಂದು ರಾಜಕೀಯ ಘಟನೆ ಅಲ್ಲ, ಅದಕ್ಕೆ ಒಂದು ಆಳವಾದ ಧಾರ್ಮಿಕ ಕಾರಣವೂ ಇತ್ತು. ಯಾರು ನಿಜವಾದ ಆಶ್ರಯ, ರಕ್ಷಣೆ, ಜೀವ ಕೊಡೋಕೆ ಬಂದಿದ್ನೋ ಆ ದೇವರ ಮಗನನ್ನೇ ಅವರು ತಿರಸ್ಕರಿಸಿದಾಗ, ಅವರು ಇದೇ ನಮ್ಮ ಆಶ್ರಯ ಅಂತ ನಂಬಿಕೊಂಡಿದ್ದ ಆ ಕಟ್ಟಡ, ದೇವಾಲಯ, ಅದು ಅವರಿಂದ ಕಿತ್ಕೊಳ್ಳಲ್ಪಟ್ಟಿತ್ತು, ಹಾಳುಬಿತ್ತು. ಓ,
ಅಂದ್ರೆ ಆಶ್ರಯ ಕೊಡೋಕೆ ಬಂದವನನ್ನೇ ಬೇಡ ಅಂದಾಗ ಅವರು ನಂಬಿದ್ದ ಆಶ್ರಯವೇ ಇಲ್ದಂತಾಯ್ತು ಹಾಗೇನಾ? ಹೌದು, ಬಹಳ ಚೆನ್ನಾಗಿ ಹೇಳಿದ್ರಿ. ಅದೇ ಇದರ ಹಿಂದಿನ ಒಂದು ತೀಕ್ಷ್ಣವಾದ ಸಂದೇಶ. ಇದು ನಿಜಕ್ಕೂ ಗಂಭೀರವಾದ ಮಾತು. ಆದ್ರೆ ಈ ತೀರ್ಪಿನ ಮಾತಿನ ಕೊನೆಯಲ್ಲಿ ಯೇಸು ಒಂದು ಸ್ವಲ್ಪ ವಿಚಿತ್ರವಾದ ಆದ್ರೆ ಒಂಥರ ಭರವಸೆಯ ತರಹದ ಮಾತನ್ನು ಸೇರಿಸ್ತಾನಲ್ಲ, ಅದು ಕೂಡ 35ನೇ ವಚನದಲ್ಲೇ. ಕರ್ತನ ಹೆಸರಿನಲ್ಲಿ ಬರುವಾತನು ಸ್ತುತಿ ಹೊಂದಲಿ ಎಂದು ನೀವು ಹೇಳುವ ಸಮಯ ಬರುವ ತನಕ ನೀವು ಇನ್ನು ನನ್ನನ್ನು ಕಾಣುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂತ. ಇದು ಏನ್ ಹೇಳುತ್ತೆ? ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ. ಹೌದು, ಇದು ಮೇಲ್ನೋಟಕ್ಕೆ ಸ್ವಲ್ಪ ಗೊಂದಲ ಅನಿಸ್ಬೋದು. ಈ ಮಾತು ಕರ್ತನ ಹೆಸರಿನಲ್ಲಿ ಬರುವಾತನು ಸ್ತುತಿ ಹೊಂದಲಿ, ಬ್ಲೆಸ್ಡ್ ಈಸ್ ಹೀ ಹೂ ಕಮ್ಸ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಅನ್ನೋದು ಹಳೆಯ ಒಡಂಬಡಿಕೆಯ ಕೀರ್ತನೆ 118 ಅದರ 26ನೇ ವಚನದಿಂದ ತೆಗೆದುಕೊಂಡಿರೋದು. ಓ ಓಕೆ. ಯಹೂದಿ ಸಂಪ್ರದಾಯದಲ್ಲಿ ಈ ಮಾತನ್ನ ಮೆಸ್ಸಿಯ ಅಂದ್ರೆ ದೇವರು ಕಳುಹಿಸುವ ರಕ್ಷಕ ಬರುವಾಗ ಅವನನ್ನ ಸ್ವಾಗತ ಮಾಡಲಿಕ್ಕೆ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಳಸ್ತಿದ್ರು. ನಿಮ್ಗೆ ನೆನ್ಪಿರ್ಬೋದು, ಯೇಸು ಕೊನೆಯ ಬಾರಿ ಜೆರುಸಲೇಮಿಗೆ ವಿಜಯೋತ್ಸವದಲ್ಲಿ ಕತ್ತೆಮರಿ ಮೇಲೆ ಕೂತು ಬಂದಾಗಲೂ ಜನರು ಇದೇ ರೀತಿಯ ಮಾತುಗಳನ್ನ ಹೊಸ್ಸಾನ, ಕರ್ತನ ಹೆಸರಿನಲ್ಲಿ ಬರುವಾತನು ಹೇಳಿ ಅವನನ್ನ ಸ್ವಾಗತಿಸಿದ್ರು. ಹೌದು ಹೌದು, ನೆನ್ಪದೆ. ಸೊ ಇಲ್ಲಿ ಯೇಸು ಹೇಳ್ತಿರೋದು ಬಹುಶಃ ಹೀಗಿರ್ಬೋದು: ನಾನು ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕರಿಸಿಬಿಟ್ಟಿದ್ದೇನಂತಲ್ಲ, ಆದರೆ ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ ನೀವು ನನ್ನನ್ನು ಕೇವಲ ಒಬ್ಬ ಮನುಷ್ಯ, ಒಬ್ಬ ಗುರು ಅಥವಾ ಒಬ್ಬ ಪ್ರವಾದಿ ಅಂತಲ್ಲ, ಬದಲಿಗೆ ಕರ್ತನ ಹೆಸರಿನಲ್ಲಿ ಬರುವವನು ಅಂದ್ರೆ ದೇವರು ಕಳಿಸಿದ ನಿಮ್ಮ ನಿಜವಾದ ಮೆಸಿಯ, ನಿಮ್ಮ ರಾಜ ಅಂತ ಗುರುತಿಸಿ ಪಶ್ಚಾತ್ತಾಪದಿಂದ, ಸಂತೋಷದಿಂದ ನನ್ನನ್ನು ಸ್ವಾಗತಿಸ್ತೀರಿ. ಆ ದಿನ ಬರುವವರೆಗೂ ನನ್ನ ವಿಶೇಷವಾದ ಕೃಪೆ, ನನ್ನ ರಕ್ಷಣೆಯ ಒಂದು ಸ್ಪಷ್ಟವಾದ ಇರುವಿಕೆ ಅದು ನಿಮ್ಮಿಂದ ದೂರವಾದಂತೆ ಇರುತ್ತೆ. ಅಲ್ಲಿಯವರೆಗೂ ನೀವು ಮಾಡಿದ ತಿರಸ್ಕಾರದ ಪರಿಣಾಮಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಓಹೋ, ಅಂದ್ರೆ ಇದು ಒಂದ್ ರೀತಿ ಶಿಕ್ಷೆಯ ಮಾತು, ಹೌದು. ಆದರೆ ಅದರ ನಡುವೆಯೂ ಭವಿಷ್ಯದಲ್ಲಿ ಎಲ್ಲವೂ ಸರಿ ಹೋಗ್ಬೋದು ಅನ್ನೋ ಒಂದು ಸಣ್ಣ ಭರವಸೆಯ ಕಿಡಿ ಅದು ಕೂಡ ಇದ್ದಾಗೇನಾ? ಖಂಡಿತವಾಗಿ. ಇದು ಯಾವಾಗ ಆಗುತ್ತೆ ಅನ್ನೋದು ಅದು ಸ್ಪಷ್ಟವಾಗಿಲ್ಲ. ಕೆಲವರು ಇದು ಯೇಸುವಿನ 2ನೇ ಬರುವಿಕೆ ಸಮಯವನ್ನ ಸೂಚಿಸುತ್ತೆ ಅಂತಾರೆ. ಇನ್ನು ಕೆಲವರು ಇತಿಹಾಸದ ಕೊನೆಯಲ್ಲಿ ಇಸ್ರಾಯೇಲ್ ಜನರು ಒಂದು ಜನಾಂಗವಾಗಿ ಒಟ್ಟಾಗಿ ಯೇಸುವನ್ನ ತಮ್ಮ ಮೆಸ್ಸಿಯ ಅಂತ ಒಪ್ಪಿಕೊಳ್ಳುವ ಸಮಯ ಬರುತ್ತೆ, ಅದನ್ನ ಇದು ಹೇಳುತ್ತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದು ಏನೇ ಇರಲಿ, ಒಟ್ಟಿನಲ್ಲಿ ಸಂಪೂರ್ಣ ಹತಾಶೆಯಲ್ಲ, ಒಂದು ತೆರೆದ ಬಾಗಿಲು ಇನ್ನೂ ಇದೆ ಅನ್ನೋ ಸೂಚನೆ ಇಲ್ಲಿದೆ. ತೀರ್ಪಿನ ಜೊತೆಗೆ ಕರುಣೆಯೂ ಇದೆ. ವಾವ್! ಹಾಗಾದ್ರೆ ಈ ಕೇವಲ 5 ವಚನಗಳಿಂದ ನಾವು ಕಲಿಯಬಹುದಾದ ಮುಖ್ಯ ವಿಷಯಗಳೇನು ಅಂತ ಒಮ್ಮೆ ಒಟ್ಟಾರೆಯಾಗಿ ನೋಡೋದಾದ್ರೆ? ಮೊದಲನೇದಾಗಿ, ದೇವರ ಯೋಜನೆ ಅಂತಿಮ ಅನ್ನೋದು ಸ್ಪಷ್ಟವಾಗುತ್ತೆ. ಹೆರೋದನಂತಹ ರಾಜರು ಎಷ್ಟೇ ದೊಡ್ಡ ಅಧಿಕಾರ ಇದ್ರೂ, ಅವರು ಅಡ್ಡಬಂದ್ರೂ ದೇವರ ಉದ್ದೇಶ ನಿಲ್ಲೋದಿಲ್ಲ. ಅದು ಆತನ ಸಮಯದಲ್ಲಿ ಆತ ನಿಗದಿಪಡಿಸಿದ ರೀತಿಯಲ್ಲೇ ನೆರವೇರುತ್ತೆ. ಸರಿ. ಎರಡನೇದಾಗಿ, ಮನುಷ್ಯನಿಗೆ ದೇವರು ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ನಿಜ, ಆದರೆ ಆ ಆಯ್ಕೆಗೆ ಒಂದು ಜವಾಬ್ದಾರಿಯೂ ಇದೆ. ದೇವರ ಕರೆಯನ್ನ, ಆತನ ಪ್ರೀತಿಯನ್ನ ತಿರಸ್ಕರಿಸಿದ್ರೆ ಅದರ ಪರಿಣಾಮಗಳನ್ನ ಎದುರಿಸಲೇಬೇಕು ಅನ್ನೋ ಸತ್ಯವೂ ಇಲ್ಲಿದೆ. ಹೌದು. ಮೂರನೆಯದಾಗಿ, ದೇವರ ಪ್ರೀತಿ ಮತ್ತು ಕರುಣೆ ಎಷ್ಟು ಅಪಾರವಾದದ್ದು ಅನ್ನೋದು ಆ ಕೋಳಿ ಮತ್ತು ಮರಿಗಳ ಹೋಲಿಕೆಯಿಂದ ಗೊತ್ತಾಗುತ್ತೆ. ಆತ ಮತ್ತೆ ಮತ್ತೆ ಕರೀತಲೇ ಇರ್ತಾನೆ. ಕೊನೆಯದಾಗಿ, ತೀರ್ಪಿನ ನಡುವೆಯೂ ದೇವರು ಭರವಸೆಯನ್ನ ಕೊಡ್ತಾನೆ. ನಿಮ್ಮ ಮನೆ ಹಾಳು ಬೀಳುತ್ತೆ ಅಂತ ಹೇಳಿದ್ರೂ ನೀವು ನನ್ನನ್ನ ಮತ್ತೆ ಸ್ವಾಗತಿಸುವ ದಿನ ಬರುತ್ತೆ ಅಂತಾನೂ ಹೇಳ್ತಾನೆ. ನಿಜಕ್ಕೂ ಈ ಚಿಕ್ಕ ಭಾಗದಲ್ಲಿ ಎಷ್ಟೊಂದು ಆಳವಾದ ವಿಷಯಗಳು ಅಡಗಿವೆ. ಹೆರೋದನಿಗೆ ಯೇಸು ಕೊಟ್ಟ ಆ ದಿಟ್ಟ ಉತ್ತರ, ಆ ನರಿ ಅನ್ನೋ ಪದದ ಬಳಕೆ, ಆ 3 ದಿನಗಳ ಸಾಂಕೇತಿಕತೆ, ಆಮೇಲೆ ಜೆರುಸಲೇಂ ಬಗ್ಗೆ ಯೇಸುವಿನ ಆ ಮನ ಕಲುಕುವ ದುಃಖ, ಕೋಳಿಯ ಹೋಲಿಕೆ, ದೇವಾಲಯದ ನಾಶದ ಮುನ್ಸೂಚನೆ ಮತ್ತು ಕೊನೆಯಲ್ಲಿ ಆ ಒಂದು ಭರವಸೆಯ ಮಾತು, ಇವೆಲ್ಲ ಯೇಸು ಯಾರು, ಅವನ ಉದ್ದೇಶವೇನು, ದೇವರ ಮನಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ತುಂಬಾ ಮುಖ್ಯವಾದ ಒಂದು ಚಿತ್ರಣ ಕೊಡುತ್ತೆ ಅಲ್ವಾ? ಹೌದು, ಖಂಡಿತವಾಗಿಯೂ. ಇದು ದೇವರ ನ್ಯಾಯ ಮತ್ತು ಕರುಣೆ, ಆತನ ಪವಿತ್ರತೆ ಮತ್ತು ಆತನ ಪ್ರೀತಿ, ಈ ಎರಡೂ ಮುಖಗಳನ್ನ ಒಟ್ಟಿಗೆ ತೋರಿಸುತ್ತೆ. ಮನುಷ್ಯನ ವಿರೋಧ, ತಿರಸ್ಕಾರ ಇದೆಲ್ಲ ಇದ್ರೂ ಕೂಡ ದೇವರ ಯೋಜನೆ ಕೊನೆಗೆ ಸೋಲುವುದಿಲ್ಲ ಅನ್ನೋ ಒಂದು ದೊಡ್ಡ ಭರವಸೆಯ ಸಂದೇಶವನ್ನು ಇದು ನಮಗೆ ಕೊಡುತ್ತೆ. ಈ ಚರ್ಚೆಯನ್ನ ಮುಗಿಸುವ ಮೊದಲು ನಮ್ಮ ಕೇಳುಗರು ಸ್ವಲ್ಪ ಯೋಚಿಸಲಿಕ್ಕೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣವೇ?
ಖಂಡಿತ ಹೇಳಿ. ದೇವರ ಕರೆ, ದೇವರ ಆಹ್ವಾನ ಅದು ಒಂದು ಕಡೆ ಇದೆ. ನಮ್ಮ ಆಯ್ಕೆ, ನಮ್ಮ ಸ್ವಂತ ಇಚ್ಛೆ, ನಮ್ಮ ಸ್ವಾತಂತ್ರ್ಯ ಅದು ಇನ್ನೊಂದು ಕಡೆ ಇದೆ. ಈ ಎರಡರ ನಡುವಿನ ಸೆಳೆತ, ಈ ಉದ್ವೇಗ ಅದು ನಮ್ಮ ಸ್ವಂತ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ನಾವು ದೇವರ ಕಡೆಗೆ ಹೇಗೆ ಸ್ಪಂದಿಸ್ತಿದ್ದೀವಿ, ಅಥವಾ ಕೆಲವೊಮ್ಮೆ ನಮಗೆ ಮನಸ್ಸಿಲ್ಲ ಅಂತ ಆ ಜೆರುಸಲೇಮಿನ ಹಾಗೆ ಹೇಳ್ತಿದ್ದೇವೆಯಾ? ಈ ಪ್ರಶ್ನೆಯ ಬಗ್ಗೆ ಆಳವಾಗಿ ಯೋಚಿಸಲು ಈ ಭಾಗ ನಮ್ಮನ್ನ ಪ್ರೇರೇಪಿಸುತ್ತೆ ಅಂತ ನನಗನ್ಸುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.